ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 12. ಶ್ರೀಕೃಷ್ಣನ ಆತ್ಮತತ್ವದ ಬೋಧನೆ. ಆತ್ಮವಿಶ್ವಾಸ. ದೇಹ ನಾಶವಾಗುತ್ತದೆ, ಆದರೆ ಆತ್ಮ ಯಾವತ್ತಿಗೂ ಅಸ್ತಿತ್ವದಲ್ಲಿರುತ್ತದೆ. ಶ್ಲೋಕ ನೋಡೋಣ ಬನ್ನಿ. ಎಂದಿಗೂ ಇಲ್ಲ, ಆದರೆ ಖಂಡಿತವಾಗಿಯೂ ನಾನು ಯಾವ ಕಾಲದಲ್ಲಿಯೂ ಇಲ್ಲ. ಅಸ್ತಿತ್ವದಲ್ಲಿದ್ದೇನು ಇಲ್ಲ, ನೀನು ಇಲ್ಲ. ಈ ಎಲ್ಲ ರಾಜರು ಎಂದಿಗೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅಸ್ತಿತ್ವದಲ್ಲಿರುವುದು ನಾವೆಲ್ಲರೂ ಇನ್ನು ಮುಂದೆ. ಅನುವಾದ ನೋಡೋಣ ಬನ್ನಿ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಬನ್ನಿ ಇದರ ಭಾವಾರ್ಥ ತಿಳಿಯೋಣ ಬನ್ನಿ. ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮ ಪುರುಷನು ಅಸಂಖ್ಯಾತ ಜೀವಿಗಳನ್ನು ಪಾಲಿಸುವವನು ಎಂದು ಹೇಳಿದೆ. ಅವರ ದೈವಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ. ದೇವೋತ್ತಮ ಪರಮ ಪುರುಷ ತನ್ನ ಪೂರ್ಣಾಂಶಗಳಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ. ಸಂತ ಪುರುಷರು ಮಾತ್ರ ಒಳಗಿಯೂ ಹೊರಗೂ ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು. ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರೂ ತಾವು ತುಂಬ ತಿಳಿದರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ದೈವಿಕ ಸತ್ಯವನ್ನೇ ನೀಡಲಾಗಿದೆ. ಭಗವಂತನು ಸ್ಪಷ್ಟವಾಗಿ ಈ ಮಾತನ್ನು ಹೇಳಿದ್ದಾನೆ. ಭಗವಂತ ಅರ್ಜುನ ಮತ್ತು ರಣಭೂಮಿಯಲ್ಲಿ ನೆರೆದ ನಿರಂತರವಾಗಿ ಪಾಲಿಸುವವನು. ಭಗವಂತನೇ ದೇವೋತ್ತಮ ಪರಮ ಪುರುಷನೇ ಪರಮ ವ್ಯಕ್ತಿಗಳ ಪುರುಷ. ಭಗವಂತನ ನಿತ್ಯ ಸಂಗಾತಿಯಾದ ಅರ್ಜುನನು ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ವ್ಯಕ್ತಿಗತ ನಿತ್ಯ ಜೀವನಾತ್ಮರು. ಅವರಿಗೆ ಭೂತಕಾಲದ ಪ್ರತ್ಯಯ ಅಸ್ತಿತ್ವವಿರಲಿಲ್ಲ ಎಂದು ಅರ್ಥವಲ್ಲ. ಪ್ರತಿಜ್ಞೆ ಜೀವಿಗಳಾದ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದು ಇದರ ಅರ್ಥವಲ್ಲ. ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದರು, ಮುಂದೆಯೂ ಅವರ ನಿರಂತರವಾಗಿ ವ್ಯಕ್ತಿಗಳಾಗಿದ್ದಾರೆ, ಅಸ್ತಿತ್ವದಲ್ಲಿರುತ್ತಾರೆ. ಆದುದರಿಂದ ಯಾರಿಗೂ ಶೋಕಿಸಲು ಕಾರಣವಿಲ್ಲ. ಮಾಯಾವಾದದ ಸಿದ್ಧಾಂತ ಒಂದಿದೆ. ಇದರ ಪ್ರಕಾರ ಮೋಕ್ಷವನ್ನು ಪಡೆದ ಜೀವನಾತ್ಮವು ಮಾಯೆಯ ಆಚ್ಛಾದನೆಯಿಂದ ಪ್ರತ್ಯೇಕಗೊಂಡು ನಿರಾಕಾರ ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ. ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೇನೆ. ಪರಮಾಧಿಕಾರಿಯುಳ್ಳ ಶ್ರೀಕೃಷ್ಣನು ಸಿದ್ಧಾಂತವನ್ನು ಸಮರ್ಥಿಸುವುದಿಲ್ಲ. ಬದ್ಧ ಸ್ಥಿತಿಯಲ್ಲಿ ಮಾತ್ರ ನಾನು ವ್ಯಕ್ತಿತ್ವವನ್ನು ಕುರಿತು ಯೋಚಿಸುತ್ತೇನೆ ಎನ್ನುವುದು ಸಿದ್ಧಾಂತಕ್ಕೂ ಇಲ್ಲಿ ಸಮರ್ಥನೆ ಇಲ್ಲ. ಶ್ರೀಕೃಷ್ಣನು ಇಲ್ಲಿ ಭಗವಂತನ ಮತ್ತು ಇತರರ ವ್ಯಕ್ತಿತ್ವವು ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಇದನ್ನು ಉಪನಿಷತ್ತುಗಳಿಗೂ ದೃಢಪಡಿಸುತ್ತವೆ. ಶ್ರೀಕೃಷ್ಣನು ಈ ಮಾತನ್ನು ಪ್ರಮಾಣ, ಏಕೆಂದರೆ ಅವನು ಮಾಯಾಗೆ ಒಳೆದುಪಡುವುದಿಲ್ಲ. ಪ್ರತ್ಯೇಕ ಅಸ್ತಿತ್ವವು ವಾಸ್ತವವಾಗಿಲ್ಲದಿದ್ದರೆ ಶ್ರೀಕೃಷ್ಣನು ಅದನ್ನು ಎಷ್ಟು ಒತ್ತಿ ಹೇಳುತ್ತಿರಲಿಲ್ಲ. ಭವಿಷ್ಯದಲ್ಲಿಯೂ ಅಸ್ತಿತ್ವ ಉಂಟು ಎಂದು ಹೇಳುತ್ತಿರಲಿಲ್ಲ. ಶ್ರೀಕೃಷ್ಣನು ಹೇಳಿದ ಅಸ್ತಿತ್ವವು ಐತಿಹಾಸಿಕವಾದದ್ದು, ಆಧ್ಯಾತ್ಮಿಕವಲ್ಲ ಎಂದು ಮಾಯಾವಾದಿಗಳು ವಾದಿಸಬಹುದು. ವ್ಯಕ್ತಿತ್ವವು ಐತಿಹಾಸಿಕವಾದದ್ದು ಎನ್ನುವ ವಾದವನ್ನು ಒಪ್ಪಿಕೊಂಡರೂ ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಗುರುತಿಸುವುದು ಹೇಗೆ? ಶ್ರೀಕೃಷ್ಣನು ಹಿಂದಿನ ತನ್ನ ವ್ಯಕ್ತಿತ್ವವನ್ನು ದೃಢಪಡಿಸುತ್ತಾನೆ, ಮುಂದೆಯೂ ತನ್ನ ವ್ಯಕ್ತಿತ್ವವಿರುವುದನ್ನು ದೃಢಪಡಿಸುತ್ತಾನೆ.
ಅವನು ತನ್ನ ವ್ಯಕ್ತಿತ್ವವನ್ನು ಹಲವು ರೀತಿಗಳಲ್ಲಿ ದೃಢಪಡಿಸಿದ್ದಾನೆ ಮತ್ತು ನಿರಾಕಾರ ಬ್ರಹ್ಮನು ಅವನಿಗೆ ಅಧೀರನ ಎಂದು ಸ್ಪಷ್ಟವಾಗಿ ಹೇಳಿದ. ಶ್ರೀಕೃಷ್ಣನು ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಉದ್ದಕ್ಕೂ ಉಳಿಸಿಕೊಂಡೇ ಇದ್ದಾನೆ. ಅವನನ್ನು ವ್ಯಕ್ತಿಗತ ಪ್ರಜ್ಞೆಯ ಸಾಮಾನ್ಯ ಬದ್ಧ ಆತ್ಮ ಎಂದು ಪರಿಗಣಿಸುವುದಾದರೆ ಅವನ ಭಗವದ್ಗೀತೆಗೆ ಪ್ರಮಾಣವಾಗುವ ಧಾರ್ಮಿಕ ಗ್ರಂಥವಾಗಿ ಬೆಲೆಯೇ ಇಲ್ಲ. ಮಾನವನ ದೌರ್ಬಲ್ಯ 4 ದೋಷಗಳನ್ನು ಇರುವ ಸಾಮಾನ್ಯ ಮತ್ತು ಮನುಷ್ಯರು ಕೇಳಲು ಯೋಗ್ಯವಾದದ್ದು ಬೋಧಿಸಲು ಸಮರ್ಥವಾದನ್ನಲ್ಲ. ಗೀತೆ ಇಂತಹ ಸಾಹಿತ್ಯವನ್ನು ಮೀರಿದ್ದು ಯಾವ ಪ್ರಾಪಂಚಿಕ ಗ್ರಂಥವೂ ಭಗವದ್ಗೀತೆಯ ಸರಿಸಾಟಿಯಿಲ್ಲ. ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸಿದಾಗ ಗೀತೆಯು ಎಲ್ಲ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ವ್ಯಕ್ತಿತ್ವ ಅನೇಕತೆಯು ಪದ್ಧತಿಗುಣವಾಗಿದೆ ಮತ್ತು ಅದು ದೇಹಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂದು ಮಾಯಾವಾದಿಗಳು ವಾದ ಮಾಡುತ್ತಾರೆ. ಆದರೆ ಈ ಶ್ಲೋಕಕ್ಕೆ ಹಿಂದೆ ದೇಹದ ಇಂತಹ ಕಲ್ಪನೆಯನ್ನು ಈಗಾಗಲೇ ಖಂಡಿಸಿ ಜೀವಿಗಳ ದೈಹಿಕ ಕಲ್ಪನೆಯನ್ನು ಖಂಡಿಸಿದ ಅನಂತ ಶ್ರೀಕೃಷ್ಣನು ದೇಹದ ಬಗ್ಗೆ ಪುನಃ ಸಾಂಪ್ರದಾಯಿಕ ಪರಿಕಲ್ಪನೆಯನ್ನು ನಿರೂಪಿಸುವ ಹೇಗೆ ಸಾಧ್ಯವಾಯಿತು? ಆದುದರಿಂದ ವ್ಯಕ್ತಿತ್ವದ ಕಲ್ಪನೆಯ ಆಧಾರ ಆಧ್ಯಾತ್ಮಿಕವಾದದ್ದು. ಶ್ರೀ ರಾಮಾನುಜಾಚಾರ್ಯ ಮತ್ತು ಮುಂತಾದ ಮಹಾನ್ ಆಚಾರ್ಯರು ಇದನ್ನು ದೃಢಪಡಿಸಿದ್ದಾರೆ. ಭಗವಂತನ ಭಕ್ತರಾಗಿದ್ದವರಿಗೆ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ಅರ್ಥವಾಗುತ್ತದೆ ಎಂದು ಗೀತೆಯಲ್ಲಿ ಅನೇಕ ಸ್ಥಳಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನನ್ನುವುದಕ್ಕಾಗಿ ಅಸೂಯೆ ಪಡುವವರಿಗೆ ಈ ಶ್ರೇಷ್ಠ ಸಾಹಿತ್ಯದಲ್ಲಿ ನಿಜವಾದ ಪ್ರವೇಶವೇ ಇಲ್ಲ. ಭಗವಂತನ ಗೀತೆಯಲ್ಲಿ ತಿಳಿಯುವ ರೀತಿಯು ದುಂಬಿಯು ಜೇನಿನ ಸಿಹಿಯಂತೆ ನಕ್ಕಿದಂತೆ ಸಸಿಯನ್ನು ತೆರೆಯುವುದೇ ಜೇನನ್ನು ಸವಿಯಲು ಸಾಧ್ಯವಿಲ್ಲ. ಹಾಗೆಯೇ ಈ ಗ್ರಂಥ 4ನೆಯ ಅಧ್ಯಾಯದಲ್ಲಿ ಹೇಳುವಂತೆ ಭಗವದ್ಗೀತೆಯ ಅನುಭವವನ್ನು ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಬೇರೆ ಯಾರೂ ಇದನ್ನು ಸವಿಯಲಾರರು. ಭಗವಂತನ ಇರುವಿಕೆ ಬಗೆಗೆ ಅಸೂಯೆ ಪಡುವವರು ಗೀತೆಯನ್ನು ಮುಟ್ಟಲು ಸಮರ್ಥರಲ್ಲ. ಆದುದರಿಂದ ಗೀತೆಯ ಮಾಯಾವಾದಿ ವ್ಯಾಖ್ಯಾನವು ಸಮಗ್ರ ಸತ್ಯ. ತೀರಾ ಹಾದಿ ತಪ್ಪಿಸುವ ವಿವರಣೆ ಮಾಯಾವಾದಿಗಳ ವ್ಯಾಖ್ಯಾನಗಳನ್ನು ಓದುವುದನ್ನೇ ಚೈತನ್ಯ ಮಹಾಪ್ರಭುಗಳು ನಿಷೇಧಿಸಿದ್ದಾರೆ. ಇಂತಹ ಮಾಯಾವಾದಿ ಸಿದ್ಧಾಂತದ ವಿವರಣೆಗಳನ್ನು ಒಪ್ಪುವ ಯಾರೇ ಆಗಲಿ ಗೀತೆಯ ನಿಜವಾದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಎಂದು ಎಚ್ಚರ ಹೇಳಿದ್ದಾರೆ. ಪ್ರತ್ಯೇಕವು ಭೌತಿಕ ವಿಶ್ವಕ್ಕೆ ಮಾತ್ರ ಸಂಬಂಧಿಸಿದ್ದಾರೆ. ಭಗವಂತನು ಅದನ್ನು ಕುರಿತು ಉಪದೇಶಿಸುವ ಅಗತ್ಯವೇ ಇಲ್ಲ. ಜೀವನಾತ್ಮ ಮತ್ತು ಭಗವಂತನ ಪ್ರತ್ಯೇಕವು ನಿರಂತರ ಸತ್ಯದ ಮೇಲೆ ಹೇಳಿದಂತೆ ವೇದಗಳು ಇದನ್ನು ದೃಢಪಡಿಸುತ್ತವೆ.